ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಲಿಕ್ಕೆ ಆಯಾ ಪಕ್ಷಗಳು ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾವೆ. ದಳಪತಿಗಳು ಕೂಡ ಆ ರಣತಂತ್ರದಲ್ಲಿ ಹಿಂದೆ ಬಿದ್ದಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಜೆಡಿಎಸ್ ತಯಾರಿ ಮಾಡಿಕೊಳ್ತಾ ಇದೆ. ಇವತ್ತು ಮಂಡ್ಯ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ಇದೆ. ಚುನಾವಣಾ ತಯಾರಿ, ಪ್ರಚಾರ ಕಾರ್ಯ, ಗೆಲುವಿನ ತಂತ್ರದ ಬಗ್ಗೆ ಈ ಸಭೆಯಲ್ಲಿ ಇವತ್ತು ಚರ್ಚೆ ಮಾಡಲಾಗಿದೆ. ಅಭ್ಯರ್ಥಿ ಆಯ್ಕೆ ಕುರಿತಂತೆಯೂ ಕೂಡ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಈ ಮುಖಂಡರುಗಳ ಒಮ್ಮತವನ್ನು ಪಡಿಬೇಕಾಗತ್ತೆ. ಈಗಾಗಲೇ CS ಪುಟ್ಟರಾಜು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ JDS ನಾಯಕರು. ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ, ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮಂಡ್ಯ ಕ್ಷೇತ್ರದಿಂದ ಪರಾಭವಗೊಂಡಿದ್ದು. ಹಾಲಿ ಶಾಸಕರಿರ್ತಾರೆ, ಮಾಜಿ ಶಾಸಕರಿರ್ತಾರೆ, ಎಲ್ಲರೂ ಕೂಡ ಚುನಾವಣೆಯ ಭಾಗಿ ಆಗ್ತಾರೆ. ಚುನಾವಣೆಯ ತಯಾರಿ ವಿಚಾರವಾಗಿ ಭಾಗಿಯಾಗ್ತಾರೆ, ಚರ್ಚೆ ಮಾಡ್ತಾರೆ. ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು? CS ಪುಟ್ಟರಾಜು ಅವರನ್ನು ಕಣಕ್ಕಿಳಿಸಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ. CS ಪುಟ್ಟರಾಜು ಆದರೆ ಸಮರ್ಥವಾಗಿ, ಪ್ರಬಲವಾಗಿ ಫೇಸ್ ಮಾಡಬಹುದಾದಂಥ ಹೀಗಾಗಿ ಅವರನ್ನು ಕಣಕ್ಕಿಳಿಸಿದ್ರೆ ಒಳಿತು ಎನ್ನುವುದು ಅವರ ಲೆಕ್ಕಾಚಾರ ಆಗಿದೆ. ಹೀಗಾಗಿ ಅಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸುಮಲತಾ ಅವರನ್ನು ಹಿಂದಿಕ್ಕಿ JDS ಅಲ್ಲಿ ಸೀಟ್ ಗಳಿಸಿಕೊಳ್ತಾ ಇದೆ. CS ಪುಟ್ಟರಾಜು ಅವರನ್ನೇ ಕಣಕ್ಕಿಳಿಸಲು ಮುಂದಾಗ್ತಾ ಇದೆ. ಸುಮಲತಾ ಅವರನ್ನು ಹೇಗೆ ವಿಶ್ವಾಸಕ್ಕೆ ಪಡಿಬೇಕು, ಸುಮಲತಾ ಹೇಗೆ ಬೆಂಬಲವನ್ನು ಕೋರಬೇಕು, ಅದೆಲ್ಲವೂ ಕೂಡ ಈಗ ಬಹಳ ಪ್ರಾಮುಖ್ಯತೆ ಇರುತ್ತೆ. CS ಪುಟ್ಟರಾಜು ಅವರನ್ನು ಕಣಕ್ಕಿಳಿಸಿ ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಕಹಿ ಅನುಭವ ಏನಾಗಿತ್ತು ಅದನ್ನು ಮರೆಮಾಚಲಿಕ್ಕೆ ಗೆಲುವೊಂದೇ ಮಾನದಂಡ, ಗೆಲುವೊಂದೇ ಮಂತ್ರ ಅನ್ನೋದು JDS ಮುಂದಿರುವಂಥ ಅಂಶ. ಕಳೆದುಕೊಂಡ ಕ್ಷೇತ್ರವನ್ನು ಮರಳಿ ಪಡೆದು ಮತ್ತೊಮ್ಮೆ ಅದು JDSನ ಭದ್ರಕೋಟೆ ಅನ್ನೋದನ್ನು ಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ JDS ಮುಂದಾಗ್ತಾ ಇದೆ. ಇವತ್ತು ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಒಂದು ಗಟ್ಟಿಯಾದ ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆ.